ಶ್ರೀನಿವಾಸ ರಮಾನುಜನ್ ಅವರು ಹುಟ್ಟಿದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅವರು ಜಗತ್ ವಿಶ್ವವಿಖ್ಯಾತಿ ಗಣಿತ ಕಬ್ಬಿಣದ ಕಡಲೆ ಎಲ್ಲ ತುಂಬ ಸುಲಭವಾಗಿ ಸಹ ಹೇಳ್ಕೊಡ್ಬೋದು ಅಂತ ತೋರಿಸ್ಕೊಟ್ಟಂಥವರು. ಸಂಖ್ಯೆಗಳೊಂದಿಗೆ ಅವರು ಆಟವನ್ನು ಆಡ್ತಕ್ಕಂಥದ್ದು. ಹಾಗೆಯೇ ದಿನಾಚರಣೆಯನ್ನು ದಿನನಿತ್ಯದ ಜೀವನದಲ್ಲಿ ಸಹ ಅವರು ಗಣಿತವನ್ನು ಅಳವಡಿಸಿಕೊಂಡು ಗಣಿತದ ಬಗ್ಗೆ ಸುಲಭವಾಗಿ ಹೇಳ್ಕೊಟ್ಟಂಥವರು. ಈ ಒಂದು ದಿನಾಚರಣೆಯನ್ನು ನಮ್ಮ GFS ಬಾಗಲೂರು ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವರು ಹುಟ್ಟಿದ ದಿನಾಂಕ ಡಿಸೆಂಬರ್ 22, 1887ರಲ್ಲಿ ಇವರು ಜನಿಸಿದರು. ಇವರು ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದರು. ಇವರ ಒಂದು ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ನಮ್ಮ ಶಿಕ್ಷಕರು ತಿಳಿಸ್ಕೊಡ್ತಾರೆ. ಹಾಗೆಯೇ ಈ ಒಂದು ಏನಂದ್ಕೊಂಡಿದ್ದೀರಾ ನೀವು? ಕಷ್ಟ, ಇದು ಸುಲಭ ಇಲ್ಲ, ತುಂಬ ಕಷ್ಟ ಗಣಿತನ ಕಲ್ತ್ಕೊಳ್ಳೋದು ಅಂತ ಅಲ್ವಾ? ಆದರೆ ಸುಧಾ ಮೇಡಮ್ ಆಗಿರಲಿ, ಚೈತ್ರ ಮಿಸ್ ಆಗಿರಲಿ, ಮಂಜುಳಾ ಮೇಡಮ್ ಅವರಾಗಿರಲಿ, ಇವರು ಈಗ ನಿಮಗೆ ಗಣಿತ ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ. ನನಗೆ ಕೊಟ್ಟಿರುವ ಚಟುವಟಿಕೆ 1ರಿಂದ 100 ಸಂಖ್ಯೆ ಕೋಷ್ಟಕ. ಕಂಬ ಸಾಲಿಯಿಂದ ಓದಬಹುದು, ಅಡ್ಡ ಸಾಲಿಂದ ಓದಬಹುದು, ಕರುಣ ಸಾಲಿಂದ ಓದಬಹುದು, ಜಿಗ್ಜಾಗಿಂದ ಓದಬಹುದು. ಅಡ್ಡ ಸಾಲು 1, 2, 3, 4, 5, 6, 7, 8, 9, 10. ಕಂಬ ಸಾಲು 1, 11, 21, 31, 41, 51, 60 ಓದುತ್ತಿದ್ದೇನೆ. ಈ ದಿನ ನನಗೆ ಬಂದಿರುವ ಚಟುವಟಿಕೆ ಹೆಸರು ಗುಟ್ಟಿನ ಸಂಖ್ಯೆ ತಟ್ಟನೆ ಹೇಳು. ಈಗ ಎಂತ ಮಾಡಬೇಕು? ಪ್ಲೀಸ್ ನೀವು ಮನ್ಸಲ್ಲಿ ಒಂದು ನಂಬರ್ ಇಟ್ಟರಿ ನಂಬರ್ ಇಲ್ಲೇ ಇರ್ತೀವಿ. ಅದರಲ್ಲಿ ಇಲ್ಲ, ಅಲ್ಲೂ ಇಲ್ಲ, ಇಲ್ಲ ಅಲ್ಲಿ 17. ಎಸ್ ಎಂಟದು ಕರೆಕ್ಟ್ ಆನ್ಸರ್. ವೆರಿ ಗುಡ್. ಇತರ ಗಣಿತದ ವಿಷಯಗಳು ಪುನರಾವರ್ತಿತ ಅಥವಾ ಕ್ರಮಬದ್ಧವಾದ ಜೋಡಣೆಯನ್ನು ವಿನ್ಯಾಸ ಎನ್ನುವರು. ಒಂದು ಕಲ್ಲು ಇಟ್ಕೊಳ್ಳೋದು